ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಭಾರ್ಗವಿ ರೆಡಿಯಾಗಿ ಅರ್ಜುನ ನೋಡಿ ನಾಚ್ಕೋತಾಳೆ. ಅರ್ಜುನ ಅವಳನ್ನು ನೋಡ್ತಾ ಅವಳ ಹತ್ರನೇ ಬರ್ತಾನೆ. ಅವಳು ಹಿಂದೆ ಹೋಗಿ ಗೋಡೆ ಹೊರಗೆ ನಿಂತ್ಕೋತಾಳೆ. ಆಗ ಅರ್ಜುನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ. ಪಾರ್ಥ, ಏನಿದು ಹುಡುಗಾಟ? ನನಗೆ ಹೊರಗಡೆ ಪೂಜೆಗೆ ರೆಡಿ ಮಾಡಬೇಕು, ದಾರಿ ಬಿಡಿ ಅಂತಾಳೆ ಭಾರ್ಗವಿ. ಆಗ ಅರ್ಜುನ್ ಭಾರ್ಗವಿನ ಅಡ್ಡ ಹಾಕಿ, ನಾನು ಪಾಪದ ಹುಡುಗ ಕಣ್ರಿ, ಈ ಥರ ತಲೆ ಕೆಡಿಸೋದು ಸರಿನಾ ಅಂತಾನೆ. ನಾನು ನಿಮ್ಮ ತಲೆ ಕೆಡಿಸಿಲ್ಲ, ನಿಮ್ಮ ತಲೆ ಆಲ್ರೆಡಿ ಕೆಟ್ಟು ಹೋಗಿದೆ, ಸ್ವಲ್ಪ ದಾರಿ ಬಿಡ್ತೀರಾ ಅಂತಾಳೆ ಭಾರ್ಗವಿ. ಗಂಡ ಹೆಂಡತಿ ನಡುವೆ ಅಂತರ ಇರಬಾರ್ದು ಅಂತ ದೊಡ್ಡವ್ರು ಹೇಳಿದ್ದಾರೆ. ಅಯ್ಯೋ ದೇವ್ರೆ, ಪ್ರೀತಿಸಿರೋ ಹುಡುಗಿ ಜೊತೆನೇ ಮದುವೆ ಮಾಡಿಸಿ ಅವರನ್ನು ಈಗ ಮುದ್ದಾಗಿ ರೆಡಿ ಮಾಡಿಸಿ ಅವ್ರ ಜೊತೆ ಮತ್ತೆ ಮತ್ತೆ ಪ್ರೀತಿಲಿ ಬೀಳೋ ಹಾಗೆ ಮಾಡ್ತಿದ್ಯಲ್ಲ ಅಂತಾನೆ ಅರ್ಜುನ್. ನಿಮ್ಮ ಮಾತಿಗೆ ನಾನು ಬಿದ್ದೆ, ಆದರೆ ಆ ದೇವ್ರು ಬಿಡಲಿಲ್ಲ ಅಂತಾಳೆ ಭಾರ್ಗವಿ. ನೀವು ಬಿದ್ರಲ್ಲ, ಅಷ್ಟು ಸಾಕು, ಎಲ್ಲಿ ಕಣ್ಮುಚ್ಚಿ ಅಂತಾನೆ ಅರ್ಜುನ್. ಯಾಕೆ, ಏನು ಕಿತಾಪತಿ ಮಾಡೋಕೆ ಹೇಳ್ತಿದ್ದೀರಾ ಅಂತಾಳೆ ಭಾರ್ಗವಿ. ಹೇಳಿದ್ನಲ್ಲ, ಕಣ್ಮುಚ್ಕೊಳ್ಳಿ ಅಂತಾನೆ ಅರ್ಜುನ್. ಭಾರ್ಗವಿ ಕಣ್ಮುಚ್ಕೋತಾಳೆ. ಆಗ ಅವಳ ಕೈಗೆ ಚಿನ್ನದ ಬಳೆನ ಹಾಕ್ತಾನೆ ಅರ್ಜುನ್. ಭಾರ್ಗವಿ ಅರ್ಜುನ್ನೇ ನೋಡ್ತಾ ಕಳೆದೋಗ್ತಾಳೆ. ಚೆನ್ನಾಗಿದೆಯಾ ಅಂತಾನೆ ಅರ್ಜುನ್. ಈ ಬಳೆಗಳನ್ನೆಲ್ಲ ಯಾವಾಗ ಯಾಕೆ ತರೋಕೆ ಹೋದ್ರಿ ಅಂತಾಳೆ ಭಾರ್ಗವಿ. ಪೂಜೆ ಮಾಡುವಾಗ ಕೈಯಲ್ಲಿ ಬಳೆ ಇರಬೇಕು ಅಂತ ಶಕ್ಕು ಹೇಳಿದ್ದಾರೆ, ಅದಕ್ಕೆ ಈ ಮುದ್ದಾದ ಚಿನ್ನದ ಗಣಿಗೆ ಚಿನ್ನದ ಬಳೆ ತಂದೆ. ಇಷ್ಟ ಆಯ್ತಾ? ಕೈಗೆ ಬಳೆ ತೋರಿಸಿದ್ದಕ್ಕೆ ನನಗೇನು ಉಡುಗೊರೆ ಕೊಡಲ್ವಾ ಅಂತಾನೆ ಅರ್ಜುನ್. ಕೊಡ್ತೀನಿ, ಕಣ್ಣು ಮುಚ್ಕೊಳ್ಳಿ ಅಂತ ಭಾರ್ಗವಿ ಅವನಿಂದ ತಪ್ಪಿಸ್ಕೊಂಡು ಈಚೆ ಬಂದು, ಹಲೋ, ಪೂಜೆಗೆ ತಡ ಆಗ್ತಿದೆ, ಈಚೆಗೆ ಬನ್ನಿ ಅಂತ ಓಡೋಗ್ತಾಳೆ. ಅರ್ಜುನ್ ಅವಳನ್ನು ಆಟಿಸ್ಕೊಂಡು ಹೋಗ್ತಾನೆ. ಈಚೆ ಶಕ್ತಿ, ರಘು, ಈಗಾಗಲೇ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಕಾರಲ್ಲಿ ಇಟ್ಟಿದ್ದೀವಿ. ಶ್ಯಾಂಪಲ್ ಓಕೆ ಆಗ್ತಿದ್ದಾಗೆ ಒಂದು ದೊಡ್ಡ ಬ್ಯಾಚನ್ನು ಕಳಿಸೋದಿದೆ. ಈ ಸಲ ಬಿಸ್ನೆಸ್ ಬರೀ ಇಂಡಿಯಾದಲ್ಲ, ಫಾರಿನ್ ಕೂಡ ಹೋಗ್ತಿದೆ, ಅದಕ್ಕೆ ಎಲ್ಲೂ ಎಡ್ವರ್ಟ್ ಆಗಬಾರ್ದು, ಹುಷಾರಾಗಿರಬೇಕು, ಓಕೆ ಅಂತಾರೆ. ಓಕೆ ಬಾಸ್, ಜೋಪಾನವಾಗಿ ಕರ್ಕೊಂಡು ಹೋಗ್ತೀವಿ ಅಂತಾನೆ ರಘು. ಆ ಕಾಳೆ ಎಲ್ಲಿಂದ ಬೇಕಿದ್ರೂ ಬರ್ಬೋದು, ಅವಳು ಈ ಸಲ ಮಾತ್ರ ತಪ್ಪಿಸ್ಕೋಬಾರ್ದು, ಅವಳನ್ನು ಜೀವಂತವಾಗಿ ಗಂಗನಿಗೆ ಒಪ್ಪಿಸಬೇಕು, ಆ ಜವಾಬ್ದಾರಿನೂ ನಮ್ಮ ಮೇಲಿದೆ, ನೆನಪಿರಲಿ ಅಂತಾರೆ ಶಕ್ತಿ. ಸರಿ ಅಂತಾನೆ ರಘು. ಈಚೆ ರಿತು, ವಿಕ್ಕಿ ಕಾರನ್ನು ನೋಡಿ, ಅರೆ ವಿಕ್ಕಿ ಬರಲ್ಲ ಅಂತಂದ್ರು, ಸರ್ಪ್ರೈಸ್ ಮಾಡೋಕೆ ಬಂದಿದ್ಯಾ, ಸೋ ಸ್ವೀಟ್ ಅಂತ ಕಾರ್ ಹತ್ರ ಬಂದು ಕಾರ್ ಒಳಗೆ ನೋಡಿದರೆ ಒಂದು ಮಗು ಮಲಗಿರುತ್ತೆ. ಪುಟ್ಟ ಪುಟ್ಟ ಅಂತ ರಿತು ಮಗುನ ಎಬ್ಬಿಸ್ತಾ, ವಿಕ್ಕಿ ವಿಕ್ಕಿ ಎಲ್ಲಿ ಅಂತ ಕೂಗ್ತಾಳೆ. ಇವಳು ಯಾಕೆ ಬಂದ್ಲು ಇಲ್ಲಿ ಅಂತ ಶಕ್ತಿ ಓಡಿ ಬರ್ತಾರೆ. ರಿತು, ನೀನೇನು ಮಾಡ್ತಿದ್ದೀಯ ಇಲ್ಲಿ ಅಂತಾರೆ. ಮಾವ, ಪಾರ್ಲರ್ಗೆ ಬಂದಿದ್ದೆ, ವಿಕ್ಕಿ ನನ್ನ ಪಿಕ್ ಮಾಡೋಕೆ ಬಂದಿದ್ದಾರೆ ಅಂತ ಕಾರ್ ಹತ್ರ ಬಂದೆ, ಇಲ್ಲಿ ನೋಡಿದರೆ ಮಗು ಮಲಗಿದೆ ಅಂತಾಳೆ ರಿತು. ರೋಡಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿತ್ತು ಮಗು, ಅದನ್ನು ಹಾಸ್ಪಿಟ್ಲಿಗೆ ಸೇರಿಸೋಕೆ ಅರೇಂಜ್ ಮಾಡ್ತಿದ್ದೀವಿ ಅಂತಾರೆ ಶಕ್ತಿ. ಇರಿ ಮಾವ, ಮೊದಲು ಪೊಲೀಸ್ಗೆ ಕಾಲ್ ಮಾಡ್ತೀನಿ ಅಂತಾಳೆ ರಿತು. ನೀನು ಗಾಬರಿ ಆಗಬೇಡ, ಮಗುನ ಹಾಸ್ಪಿಟ್ಲಿಗೆ ಸೇರಿಸೋಕೆ ನೋಡ್ತಿದ್ದೀವಿ, ವಿಕ್ಕಿ ಆಲ್ರೆಡಿ ಹಾಸ್ಪಿಟಲ್ ಅರೇಂಜ್ ಮಾಡಿದ್ದಾನೆ, ಡ್ರೈವರ್ ಇಲ್ಲೇ ಇದ್ದಾನೆ ನೋಡು, ಅವನು ಕರ್ಕೊಂಡು ಹೋಗ್ತಾನೆ, ಅವನಿಗೆ ಖರ್ಚಿಗೆ ದುಡ್ಡು ಕೊಟ್ಟಿರಲಿಲ್ಲ, ಅದನ್ನು ಇಸ್ಕೊಳ್ಳೋಕೆ ಬಂದ, ಏನರೋ ನೋಡ್ತಿದ್ದೀರಾ, ಹೊರಡಿ ಅಂತಾರೆ ಶಕ್ತಿ. ಇರಿ ನಾನು ಬರ್ತೀನಿ ಅಂತಾಳೆ ರಿತು. ವಿಕ್ಕಿ ಎಲ್ಲ ನೋಡ್ಕೋತಾನೆ, ನಾವು ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಬಾಯಿ ಕಡೆ ಅಂತ ಕಾರ್ ಡೋರ್ ಹಾಕಿ ಹೊರಡ್ರು ಅಂತಾರೆ ಶಕ್ತಿ. ಕಾರ್ ಹೋಗುತ್ತೆ, ಯೋಚನೆ ಮಾಡಬೇಡ, ವಿಕ್ಕಿ ನೋಡ್ಕೋತಾನೆ ಅಂತಾರೆ ಶಕ್ತಿ. ಈಚೆ ಸಾಕ್ಷಿ ನಿರ್ಮಲ ಹತ್ರ, ಭಾವ ಹೇಳಿದಾರಂತೆ ಪೂಜೆ ಜವಾಬ್ದಾರಿ ಎಲ್ಲ ಭಾರ್ಗವಿ ಕೈಗೆ ಕೊಟ್ಟಿದ್ದಾರ, ಏನು ಮಾಡ್ತಾಳೋ ಏನು ಅಂತಾಳೆ. ಅವಳು ಎಡ್ವರ್ಟ್ ಮಾಡಬೇಕು, ನಮಗೆ ಅವಳನ್ನು ಬೈಯೋ ಅವಕಾಶ ಸಿಗುತ್ತೆ, ಆಗಲೇ ಅವಳ ಮೇಲೆ JP ಸಿಟ್ಟಾಗೋದು ಅಂತಾರೆ ನಿರ್ಮಲ. ಒಂದೇ ಒಂದು ಸಣ್ಣ ತಪ್ಪಾಗಲಿ ಆಗ ಇದೆ ಅವಳಿಗೆ ಅಂತ ಆಚೆ ನೋಡಿ, ದೇವ್ರ ಅಲಂಕಾರನ ನೋಡಿ ಅಕ್ಕ ಅಂತ ಸಾಕ್ಷಿ ಶಾಕ್ ಆಗ್ತಾಳೆ. ನಂತರ ಇಬ್ಬರು ದೇವ್ರ ಹತ್ರ ಬಂದು ನೋಡ್ತಾರೆ. ಇದೇನಕ್ಕ ಇಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾಳೆ ಅಂತಾಳೆ ಸಾಕ್ಷಿ. ನನಗೂ ಅದೇ ಡೌಟ್ ಆಗ್ತಿರೋದು ಸಾಕ್ಷಿ, ಒಂದು ಸ್ವಲ್ಪನೂ ಕೊಂಕು ತೆಗೆಯೋ ಆಗದೆ ಇರೋ ಹಾಗೆ ಎಲ್ಲನೂ ಅಚ್ಚುಕಟ್ಟಾಗಿ ರೆಡಿ ಮಾಡಿದ್ದಾಳೆ ಅಂತಾರೆ ನಿರ್ಮಲ. ಇವಳು ಹೀಗೆ ಮುಂದುವರೆದ್ರೆ ಭಾವನ ಹತ್ರ ಬೇಷ್ ಅನ್ಸ್ಕೊಳ್ಳೋದ್ರಲ್ಲಿ ಡೌಟ್ ಇಲ್ಲ, ಅವಳನ್ನು ಆಚೆಗೆ ಹೇಗೆ ಕಳಿಸೋದು ಅಂತಾಳೆ ಸಾಕ್ಷಿ. ಆಗ ಅರ್ಜುನ್ ಭಾರ್ಗವಿನ ಅಟ್ಟಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ಅವರಿಬ್ಬರನ್ನ ನೋಡಿ ಭಾರ್ಗವಿ ಮುಜುಗರದಿಂದ, ಅತ್ತೆ ಚಿಕ್ಕತ್ತೆ, ಅಲಂಕಾರ ಎಲ್ಲ ಓಕೆನಾ, ನಿಮಗೆ ಇಷ್ಟ ಆಯ್ತಾ ಅಂತಾಳೆ. ಹ್ಞೂ, ಸುಮಾರಾಗಿದೆ, ಹೇಗೋ ಮಾಡ್ತೀಯಾ ಅಂದ್ಕೊಂಡಿದ್ವಿ, ತಕ್ಕಮಟ್ಟಿಗಿದೆ ಅಂತಾಳೆ ಸಾಕ್ಷಿ. ಬರೀ ಶೃಂಗಾರ ಮಾಡಿದರೆ ಸಾಕಾ, ಉಳಿದ ಕೆಲಸ ಯಾರು ಮಾಡ್ತಾರೆ ಅಂತಾರೆ ನಿರ್ಮಲ. ಅತ್ತೆ, ಮುಂದ್ಗಡೆ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿದ್ದೀನಿ, ಮಾವನಿಗೆ ಪಂಚಶಲ್ಯ ಎಲ್ಲ ಕೊಟ್ಟಿದ್ದೀನಿ, ಅಡುಗೆ ಎಲ್ಲ ರೆಡಿಯಾಗಿದೆ, ಪ್ರಸಾದನೂ ರೆಡಿಯಾಗಿದೆ, ಪೂಜೆಗೆ ಬೇಕಾದ ಹೂವು ಹಣ್ಣು ಪಂಚಾಮೃತದಿಂದ ಹಿಡಿದು ತಾಂಬೂಲದವರೆಗೆ ಎಲ್ಲ ರೆಡಿ ಇದೆ ಅತ್ತೆ. ಪುರೋಹಿತರನ್ನು ಕರ್ಕೊಂಡು ಬರೋದಕ್ಕೆ ಶ್ರೀಮಂತಪ್ಪನ ಕಳಿಸಿದ್ದೀನಿ, ಇನ್ನೇನು ಒಂದು 5 ನಿಮಿಷದಲ್ಲಿ ಅವರು ಬಂದುಬಿಡ್ತಾರೆ ಅಂತಾಳೆ ಭಾರ್ಗವಿ. ಇಷ್ಟೊಂದೆಲ್ಲ ಕೆಲಸ ಇವಳು ಒಬ್ಬಳೇ ಮಾಡಿದ್ಲಾ ಅಂತಾರೆ ನಿರ್ಮಲ. ಇಷ್ಟೊಂದೆಲ್ಲ ಕೆಲಸ ಇರುತ್ತೆ ಅಂತ ನನಗೇ ಗೊತ್ತಿರಲಿಲ್ಲ ಅಕ್ಕ ಅಂತಾಳೆ ಸಾಕ್ಷಿ. ಇದೆಲ್ಲದರ ಮಧ್ಯೆ ಒಂದೇ ಒಂದು ಕಡಿಮೆ ಆಗಿದೆ ಅತ್ತೆ ಅಂತಾಳೆ ಭಾರ್ಗವಿ. ಏನದು ಅಂತಾರೆ ನಿರ್ಮಲ. ನಿಮ್ಮ ಹಣೆಗೆ ಕುಂಕುಮ ಅಂತ ನಿರ್ಮಲ ಹಣೆಗೆ ಕುಂಕುಮ ಇಟ್ಟು, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಅತ್ತೆ ಅಂತಾಳೆ ಭಾರ್ಗವಿ. ಅದು ಸರಿ, ನನಗೆ ಯಾಕೆ ಇಷ್ಟೊಂದು ಗ್ರ್ಯಾಂಡ್ ಸೀರೆ ಉಟ್ಕೊಳ್ಳೋಕೆ ಹೇಳಿದೆ ಅಂತಾರೆ ನಿರ್ಮಲ. ಇನ್ನೊಂದೆರಡು ನಿಮಿಷ ಅತ್ತೆ, ನಿಮಗೆ ಎಲ್ಲ ಅರ್ಥ ಆಗುತ್ತೆ, ಅದು ಮಾವ ಬಂದರು ಅಂತ ಹೇಳ್ತಾಳೆ ಭಾರ್ಗವಿ.
ಜೆ ಪಿನ ನೋಡಿ ಭಾರ್ಗವಿ ಸ್ಮೈಲ್ ಮಾಡ್ತಾಳೆ. ನನಗೆ ಯಾಕೆ ಇದೇ ಬಟ್ಟೆ ಹಾಕು ಅಂತ ಹೇಳಿದೆ ಅಂತಾರೆ ಜೆ ಪಿ. ಯಾಕಂದರೆ ಇವತ್ತು ಪೂಜೆಗೆ ನಾವು ಕೂತ್ಕೋತಿಲ್ಲ ಅಂತಾಳೆ ಭಾರ್ಗವಿ. ಅಯ್ಯೋ ತಾಯಿ, ಎಲ್ಲ ನೀನೇ ಮಾಡಬೇಕು ಅಂತ ನಮ್ಮ ಅತ್ತೆ ದಿ ಗ್ರೇಟ್ ಶಕುಂತಲಾ ದೇವಿ ಹೇಳಿದ್ದಾರೆ. ಅಕ್ಕ ಬಾವನ ಮೂಲೆ ಕೂರಿಸಿದಿರಲ್ಲ ಅಂತಾಳೆ ಸಾಕ್ಷಿ. ಏನು ಹೇಳ್ತಿದ್ಯಾ ಭಾರ್ಗವಿ ಅಂತಾರೆ ನಿರ್ಮಲಾ. ಇಲ್ಲ ಅತ್ತೆ, ನಾವು ಇವತ್ತು ಪೂಜೆಗೆ ಕೂತ್ಕೋತಿಲ್ಲ. ನೀವು ನಮ್ಮನ್ನು ಪ್ರೀತಿಸದೇ ಇರಿ, ಆದರೆ ನಾನು ಮಾತ್ರ ನಿಮ್ಮನ್ನು ಪ್ರೀತಿಯಿಂದ ಗೌರವಿಸ್ತೀನಿ. ಮದುವೆಯಾಗಿ ಗಂಡನ ಮನೆಗೆ ಬರೋ ಪ್ರತಿಯೊಂದು ಹೆಣ್ಣು ತನ್ನ ಅತ್ತೆ ಮಾವನ ತಂದೆ ತಾಯಿ ಸ್ಥಾನದಲ್ಲಿ ನೋಡ್ತಾಳೆ. ನಾನು ನಿಮ್ಮನ್ನು ಹಾಗೆ ನೋಡ್ತಿದ್ದೀನಿ ಅಂತಾಳೆ ಭಾರ್ಗವಿ. ಅದಕ್ಕೆ 3 ಹೊತ್ತು ಅಕ್ಕ ಬಾವನ ಹತ್ರ ಜಗಳ ಆಡೋದು ಅಂತಾಳೆ ಸಾಕ್ಷಿ. ಮಕ್ಕಳು ತಪ್ಪು ಮಾಡಿದಾಗ ಅವರನ್ನು ಸರಿ ದಾರಿಗೆ ತರೋಕೆ ತಂದೆ ತಾಯಿ ಅದೆಷ್ಟು ಕಷ್ಟಪಡ್ತಾರೋ ಹಾಗೇನೆ ತಂದೆ ತಾಯಿ ಹೆಸರು ಈ ಸಮಾಜದಲ್ಲಿ ಒಳ್ಳೆ ರೀತಿ ಇರಬೇಕು, ಅವ್ರ ಹೆಸರಿಗೆ ಯಾವುದೇ ರೀತಿ ಧಕ್ಕೆ ಬರಬಾರ್ದು ಅಂತ ಮಕ್ಕಳು ಕೂಡ ಯೋಚನೆ ಮಾಡ್ತಾರೆ. ಅತ್ತೆ, ನೆತ್ತಿಗೆ ಮಾಡಿದ ಅಭಿಷೇಕ ಪಾದದವರೆಗೂ ಬರುತ್ತೆ ಅಂತ ಹೇಳಲ್ವಾ? ಮನೆಗೆ ಒಳ್ಳೆಯದಾಗಲಿ ಅಂತ ಹಿರಿಯರಾದ ನೀವು ಪೂಜೆ ಮಾಡಿದ್ರೇ ಶ್ರೇಷ್ಠ ಅಂತಾಳೆ ಭಾರ್ಗವಿ. ಇವಳು ಇಷ್ಟು ಒಳ್ಳೆಯವಳಾದರೆ ಬಾವನ ಮನಸ್ಸಲ್ಲಿ VIP ಸೀಟ್ ಗ್ಯಾರಂಟಿ. ಇವಳನ್ನು ಆಚೆ ಹೇಗೆ ಕಳಿಸೋದು ಅಂತ ಸಾಕ್ಷಿ ಯೋಚನೆ ಮಾಡ್ತಾಳೆ. ಮಾವ, ಈ ಬಟ್ಟೆ ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತಾಳೆ ಭಾರ್ಗವಿ. ಥ್ಯಾಂಕ್ ಯು ಅಂತಾರೆ ಜೆ ಪಿ. ಮಾಮ್, ನನ್ನ ಹೆಂಡತಿ ಜವಾಬ್ದಾರಿನೆಲ್ಲ ಸರಿಯಾಗಿ ನಿಭಾಯಿಸ್ತಿದ್ದಾರೆ ಅಲ್ವಾ ಅಂತಾನೆ ಅರ್ಜುನ್. ಮೊದಲನೇ ಹೆಜ್ಜೆಲೆ ಬೀಗಬೇಡ, ಇನ್ನೂ ಪೂಜೆನೇ ಶುರುವಾಗಿಲ್ಲ. ಪೂಜೆ ಮುಗಿಯುವವರೆಗೂ ಒಂದು ಸಣ್ಣ ತಪ್ಪು ಕೂಡ ನಡಿಬಾರ್ದು, ನೆನಪಿರಲಿ ಅಂತಾರೆ ನಿರ್ಮಲಾ. ಡೋಂಟ್ ವರಿ ಮಾಮ್, ನೀವು ಆರಾಮಾಗಿ ಪೂಜೆ ಮಾಡಿ, ಭಾರ್ಗವಿ ಎಲ್ಲ ನೋಡ್ಕೋತಾರೆ ಅಂತಾನೆ ಅರ್ಜುನ್. ಈಚೆ ರೋಡಲ್ಲಿ ಪೊಲೀಸರು ಗಾಡಿ ಚೆಕ್ ಮಾಡ್ತಾ ಗಾಡಿನ ಕಳಿಸ್ತಿರ್ತಾರೆ. ಆಗ ವಿಕ್ಕಿ ಕಾರು ಅಲ್ಲಿಗೆ ಬರುತ್ತೆ. ಡ್ರೈವರ್ ರಘು ಕೆಳಗಿಳಿದು ಬಂದು ಇನ್ಸ್ಪೆಕ್ಟರ್ ಹತ್ರ, ಸರ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಬೇಗ ಹೋಗಬೇಕು ಅಂತಾನೆ. ನಾವೇನಿಲ್ಲಿ ಬಿಟ್ಟು ನಿಂತಿದ್ದೀವ, ನಮ್ಮದು ಕೆಲಸನೇ ಕಣಯ್ಯ. ಇತ್ತೀಚೆಗೆ ಸಿಟಿನಲ್ಲಿ ಕಿಡ್ನಾಪ್ ಕೇಸ್ಗಳು ಜಾಸ್ತಿ ಆಗಿದೆ, ಮೊದಲು ನಡಿ ಗಾಡಿ ಡಿಕ್ಕಿ ಓಪನ್ ಮಾಡು ಬಾ ಅಂತ ಇನ್ಸ್ಪೆಕ್ಟರ್ ಕಾರ್ ಹತ್ರ ಹೋಗ್ತಾರೆ. ಏನೂ ಇಲ್ಲ ಸರ್ ಅಂತ ರಘು ಓಡಿ ಬರ್ತಾನೆ. ಪಿಸಿ ತೆಗಿಯೋ ಡಿಕ್ಕಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ವಿಕ್ಕಿ ಕಾರಿಂದ ಇಳಿದು ಬರ್ತಾನೆ. ಅವನ್ನ ನೋಡಿ ನಮಸ್ತೆ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಏನು ನಡೀತಿದೆ ಇಲ್ಲಿ ಅಂತಾನೆ ವಿಕ್ಕಿ. ಏನಿಲ್ಲ, ರೆಗ್ಯುಲರ್ ಚೆಕ್ಕಿಂಗ್ ಅಷ್ಟೇ. ಇತ್ತೀಚೆಗೆ ಕಿಡ್ನಾಪ್ ಕೇಸ್ಗಳು ಜಾಸ್ತಿ ಆಗಿದೆ, ಅದಕ್ಕೆ ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಬೇಕು ಅಂತ ಆರ್ಡರ್ ಆಗಿದೆ ಅಂತಾರೆ ಇನ್ಸ್ಪೆಕ್ಟರ್. ಅರ್ಜೆಂಟಾಗಿ ಮಿನಿಸ್ಟ್ರ್ ಮೀಟಿಂಗಿಗೆ ಹೋಗ್ತಿದ್ದೆ, ಅಡ್ಡ ಹಾಕಿ ಲೇಟ್ ಮಾಡ್ತಿದ್ದೀರೇನ್ರಿ ಅಂತಾನೆ ವಿಕ್ಕಿ. 2 ನಿಮಿಷ ಸರ್ ರೀ, ಡಿಕ್ಕಿ ಓಪನ್ ಮಾಡಿ ಅಂತಾರೆ ಇನ್ಸ್ಪೆಕ್ಟರ್. ಆಗ ವಿಕ್ಕಿ, ಫೋನಲ್ಲಿ ಬರ್ತಾ ಇದ್ದೀನಿ ಸರ್, ಇಲ್ಲೇನೋ ಚೆಕ್ಕಿಂಗ್ ಅಂತ ನಿಲ್ಲಿಸಿ ಲೇಟ್ ಮಾಡ್ತಿದ್ದಾರೆ. ಏನು ನಿನ್ನ ಹೆಸರು ಅಂತ ನಾಟಕ ಮಾಡ್ತಾನೆ ವಿಕ್ಕಿ. ಅದೆಲ್ಲ ಏನು ಬೇಡ ಸರ್, ಅರ್ಜೆಂಟ್ ಅಂದ್ರಲ್ಲ, ನೀವು ಹೊರಡಿ, ನಾವು ನೋಡ್ಕೋತೀವಿ ಅಂತಾರೆ ಇನ್ಸ್ಪೆಕ್ಟರ್. ಓಕೆ ಸರ್ ಅಂತ ಕಾಲ್ ಕಟ್ ಮಾಡಿ, ಏನಂದ್ರಿ ನಿಮ್ಮ ಹೆಸರು ಅಂತಾನೆ ವಿಕ್ಕಿ. ಶಿವಕುಮಾರ್ ಸರ್ ಅಂತಾರೆ ಇನ್ಸ್ಪೆಕ್ಟರ್. ಸರಿ, ಮಿನಿಸ್ಟ್ರ್ ಹತ್ರ ನಿಮ್ಮ ಬಗ್ಗೆ ಮಾತಾಡ್ತೀನಿ ಅಂತ ವಿಕ್ಕಿ ಅಲ್ಲಿಂದ ಹೋಗ್ತಾನೆ. ಈಚೆ ಬೃಂದ ಡೈನಿಂಗ್ ಟೇಬಲ್ ಹತ್ರ ನಿಂತ್ಕೊಂಡು, ನೀನೇನೋ ದೊಡ್ಡ ಹೀರೋಯಿನ್ ಅಂತ ಅಂದ್ಕೊಂಡು ನನ್ನ ಮನೆಗೆ ಸೇರಿಕೊಳ್ಳೋಕ್ಕೆ ನೋಡಿದೆ ಅಲ್ವಾ ಭಾರ್ಗವಿ? ಇದೇ ಡೌಟಲ್ಲೇ ನಿನ್ನ ದೂರ ಇಟ್ಟಿದ್ದೆ, ಕೊನೆಗೂ ನನ್ನ ಸ್ಥಾನಕ್ಕೆ ಇದ್ಕೊಳ್ಳೋಕ್ಕೆ ಬಂದೇ ಬಿಟ್ಟೆ ಅಲ್ವಾ? ಆದರೆ ನಿನ್ನ ಎದುರಿಗಿರೋದು ಈ ಬೃಂದ, ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳಲ್ಲ. ಸ್ಥಾನ ಕಿತ್ಕೊಳ್ಳೇಬೇಕು ಅಂತಿರೋ ನಿನ್ನನ್ನು ಅದನ್ನು ಕೊಡೋಕೆ ಹೊರಟಿರೋ ಈ ನನ್ನ ಮಾವನ್ನ ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ. ಇವತ್ತಿನ ಮಹಾಮಂಗಳಾರತಿ ನಿನಗೇನೆ ಅಂತಾಳೆ. ಆಗ ಶಕುಂತಲಾ ಬಂದು, ಬೃಂದ ಅಲ್ಲಿ ಅಷ್ಟೊಂದು ಕೆಲಸ ಇದೆ ಅಂತಾರೆ. ನನ್ನ ಕೈಲಾದ ಸಹಾಯನ ನಾನು ಈಗಲೇ ಮಾಡಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ ಅಂತಾಳೆ ಬೃಂದ. ಅಲ್ಲಿ ಅಷ್ಟೊಂದು ಕೆಲಸ ಇದೆ, ಇಲ್ಲಿ ಯಾಕೆ ಸುಮ್ಮನೆ ನಿಂತಿದ್ಯಾ ಅಂತ ಕೇಳಿದೆ ಅಂತಾರೆ ಶಕುಂತಲಾ. ಅದು ಯಾವುದೋ ಬೆಕ್ಕು ಒಳಗೆ ಬಂದ ಹಾಗೆ ಸದ್ದಾಯಿತು, ಅದನ್ನು ಓಡಿಸೋಣ ಅಂತ ಬಂದಿದ್ದೆ. ಪಾಪ ಭಾರ್ಗವಿ ಅಷ್ಟೊಂದೆಲ್ಲ ಕೆಲಸ ಮಾಡಿದ್ದಾಳೆ, ಅದು ಯಾವುದು ಹಾಳಾಗಬಾರ್ದು ಅಲ್ವಾ ಅಂತ ಬೃಂದ ಹೋಗ್ತಾಳೆ. ಈಚೆ ಕಿಚನ್ನಲ್ಲಿ ಪ್ರಸಾದ ಎಲ್ಲ ಕೆಳಗೆ ಬಿದ್ದಿರುತ್ತೆ. ಭಾರ್ಗವಿ ಓಡಿ ಬಂದು ಅದನ್ನೆಲ್ಲ ನೋಡಿ, ನಾನು ಸರಿಯಾಗೇ ಇಟ್ಟಿದ್ನಲ್ಲ ಪ್ರಸಾದ, ಅದನ್ನೆಲ್ಲ ಹೇಗೆ ಬಿತ್ತು ಕೆಳಗೆ ಅಂತ ಪ್ರಸಾದನ ತೆಗೆದು ಆ ಪತ್ರಕ್ಕೆ ವಾಪಸ್ ಹಾಕಿ ಗಾಬರಿಯಿಂದ ನೋಡ್ತಾ, ಪ್ರಸಾದ ಎಲ್ಲ ನೆಲಕ್ಕೆ ಚೆಲ್ಲಿ ಹಾಳಾಗಿದೆ, ಇದನ್ನು ದೇವರಿಗೆ ಒಪ್ಸೋದು ಸರಿ ಹೋಗಲ್ಲ. ದೇವ್ರ ಪೂಜೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಪ್ರಸಾದನೇ ಇಲ್ಲ ಅಂದರೆ ಎಲ್ಲರೂ ತುಂಬಾ ಗಾಬರಿ ಆಗಿಬಿಡ್ತಾರೆ, ಏನು ಮಾಡೋದು ಇವಾಗ ಅನ್ನುವಾಗ ಫೋನ್ ರಿಂಗ್ ಆಗುತ್ತೆ. ಕಾಲ್ ರಿಸೀವ್ ಮಾಡಿದಾಗ ಆಚೆಯಿಂದ ಭಾರ್ಗವಿ, ನಿನ್ನ ಅನುಮಾನ ಸರಿಯಾಗೇ ಇದೆ, ಎಲ್ಲ ಅನಾಥಾಶ್ರಮಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರೆ, ಇವತ್ತು ಇನ್ನೊಂದು ಹುಡುಗಿನ ದತ್ತಗೋತೀವಿ ಅಂತ ಏನೇನೋ ಕತೆ ಹೇಳಿ ನಂಬಿಸ್ತಿದ್ದಾರೆ, ಇದು ಖಂಡಿತ ಗ್ಯಾಂಗ್ ಪ್ಲ್ಯಾನ್ ಭಾರ್ಗವಿ. ನಾನು ಈಗ ಕಳಿಸಿದ್ನಲ್ಲ ಆ ಲೊಕೇಶನಲ್ಲಿ ಒಂದಿಷ್ಟು ಜನ ಅನುಮಾನಾಸ್ಪದವಾಗಿ ಓಡಾಡ್ತಿದ್ದಾರೆ, ಬೇಕು ಅಂತಲೇ ನನ್ನ ಬೇರೆ ಕಡೆಗೆ ಡ್ಯೂಟಿಗೆ ಹಾಕಿದ್ದಾರೆ, ಇಲ್ಲೇನೋ ದೊಡ್ಡ ಪ್ಲಾನ್ ನಡೀತಿದೆ ಭಾರ್ಗವಿ, ನೀನು ಈಗಲೇ ಅಲ್ಲಿಗೆ ಹೋಗು, ಇದು ಪುಟಾಣಿ ಮಕ್ಕಳ ಜೀವನದ ಪ್ರಶ್ನೆ ಅಂತಾರೆ. ಆಗ ಭಾರ್ಗವಿ ಕಾಲ್ ಕಟ್ ಮಾಡಿ, ಸ್ವಾಮಿ ಸತ್ಯನಾರಾಯಣಪ್ಪ, ಯಾವ ಕಪ್ಪ ಇಂಥ ಕಠಿಣ ಪರೀಕ್ಷೆಗೆ ಬಿಟ್ಟಿದ್ಯಾ? ನಾನು ಇಲ್ಲೇ ಇದ್ದರೆ ಮಕ್ಕಳು ಪ್ರಾಣ ಹೋಗುತ್ತೆ, ಅಲ್ಲಿಗೆ ಹೋದರೆ ಮನೆ ರಣರಂಗ ಆಗುತ್ತೆ, ನನಗೆ ಏನು ಮಾಡಲಿ ಅಂತಲೇ ತೋಚ್ತಾ ಇಲ್ಲ, ಮಕ್ಕಳ ಪ್ರಾಣನ ಇಲ್ಲ ನನ್ನ ಕುಟುಂಬನ ಅಂತಾಳೆ ಭಾರ್ಗವಿ. ಈಚೆ ಭಾರ್ಗವಿ ಅಪ್ಪನ ಡೈರಿ ಓಪನ್ ಮಾಡಿ, ಗಾಯತ್ರಿ ದೇವಿ ಕಾರ್ಯ ಮಾಡಿದ್ರು, ಅವರಿನ್ನೂ ಜೀವಂತವಾಗಿದ್ದಾರೆ, ನಾನೇ ಆಚೆ ಬನ್ನಿ ಅಂತ ಹೇಳುವವರೆಗೆ ಹೊರಗಡೆ ಬರಬೇಡಿ ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಓದಿ ಅದರಲ್ಲಿರೋ ಗಾಯತ್ರಿ ದೇವಿ
ಫೋನ್ ನಂಬರ್ಗೆ ಕಾಲ್ ಮಾಡ್ತಾಳೆ ಭಾರ್ಗವಿ. ಈಚೆ ಬೃಂದ ಅಪ್ಪಂಗೆ ಗಾಯತ್ರಿ ದೇವಿ ಪರಿಚಯ ಇತ್ತು ಅಂತ ಅವಳು ಕಾಲ್ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.